ನಮಸ್ಕಾರ ರೈತ ಮಿತ್ರರೇ, ಬನ್ನಿ ಇದು 374 ಏಷ್ಯನ್ಕೆ ಕಬ್ಬು ಅಂತ. ಇದು ಕುಳೆ ಕಬ್ಬು. ಇದರಲ್ಲಿ ಮರಿಗಳು ಯಾವ ರೀತಿ ಬರ್ತಾ ಇದ್ದಾವೆ ಅನ್ನೋದನ್ನು ನೀವು ನೋಡ್ಬೋದು. ಇದು ಅರಿಶಿನ ನೆಲ. ಅರಿಶಿನವನ್ನು ತೆಗೆದುಕೊಂಡ ನಂತರ ನಾಟಿ ಮಾಡಿದ ಒಂದು ಕಬ್ಬು. ಇದು ಸಾಲಿನಿಂದ ಸಾಲಿಗೆ 4 ಫೂಟ್ ಅಂತರ ಇದೆ ಗೆಳೆಯರೆ. ಇದರಲ್ಲಿ ಕಬ್ಬಿನ ರವದೆಯನ್ನು ಪುಡಿ ಮಾಡಿ ಅದನ್ನು ಸಾಲು ಸಾಲು ತುಂಬಲಾಗಿದೆ ಗೆಳೆಯರೆ, ನೀವು ನೋಡ್ಬೋದು. ಇದರಲ್ಲಿ ಡ್ರಿಪ್ಪನ್ನು ಕೂಡ ಯಾವ ರೀತಿಯಾಗಿ ಮಾಡಿದ್ದಾರೆ ಅನ್ನೋದನ್ನು ಕೂಡ ನೀವು ನೋಡ್ಬೋದು. ಈ ರೀತಿಯಾಗಿ ನೀವು ಕಬ್ಬನ್ನು ಬೆಳಿಬೋದು ಕೂಡ. ಮರಿಗಳು ಕೂಡ ಫುಲ್ ಸ್ಟ್ರಾಂಗ್ ಆಗಿ ದಪ್ಪವಾಗಿ ಬರ್ತಾ ಇದ್ದಾವೆ. ಮತ್ತು ಇದರಲ್ಲಿ ಯಾವುದೇ ತರಹದ ಇನ್ನೂ ಗೊಬ್ಬರ ಆಗಲಿ ಡ್ರೆಂಚಿಂಗ್ ಆಗಲಿ ಇನ್ನೂ ಮಾಡಿಲ್ಲ. ಆದರೂ ಕೂಡ ಈ ರೀತಿಯಾದಂಥ ಒಂದು ಮರಿಗಳು ಬರ್ತಾ ಇದ್ದಾವೆ ಗೆಳೆಯರೆ. ಇದರಲ್ಲಿ ಕಬ್ಬಿನ ರವದೆಯನ್ನು ಯಾಕೆ ಸಾಲಲ್ಲಿ ತುಂಬೋದಪ್ಪ ಅಂತಂದರೆ, ಇದರಿಂದ ಏನು ಲಾಭಪ್ಪ ಅಂತಂದರೆ, ಬಿಸಿಲಿನ ಒಂದು ವಾತಾವರಣದಲ್ಲಿ ನೆಲದ ಒಂದು ಭೂಮಿಯ ಒಂದು ತೇವಾಂಶವನ್ನು ಕಾಪಾಡುತ್ತೆ ಗೆಳೆಯರೆ. ನೀರು ಒಂದು ಕಮ್ಮಿ ಪ್ರಮಾಣದಲ್ಲಿದ್ದಾಗ ಮತ್ತು ಬಿಸಿಲಿನ ವಾತಾವರಣ ಹೆಚ್ಚಾಗಿ ನೀರಿನ ಒಂದು ಅಭಾವ ಉಂಟಾದಾಗ ಇದು ಈ ರವದೆ ಅದನ್ನು ಒಂದು ಕಾಪಾಡುತ್ತೆ ಗೆಳೆಯರೆ. ಆ ತೇವಾಂಶವನ್ನು ಕಾಯ್ದುಕೊಂಡು ಬರುತ್ತೆ. ಅದೇ ರವದೆ ಮುಂದೆ ಸಾವಯವ ಗೊಬ್ಬರವಾಗಿಯೂ ಕೂಡ ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸುವಲ್ಲಿ ಸಹಾಯ ಮಾಡುತ್ತೆ ಮತ್ತು ಪೋಷಕ ಸತ್ವವನ್ನು ಕೂಡ ಬೆಳೆಗಳಿಗೆ ನೀಡುತ್ತೆ ಗೆಳೆಯರೆ ಅಲ್ಲಿ. ಮತ್ತು ಅದೇ ರೀತಿ ಡ್ರಿಪ್ ಪೈಪ್ನ ಆ ರವದೆ ಮೇಲೆ ಒಯ್ಯಲಾಗಿದೆ ನೋಡಿ, ನೀವು ನೋಡ್ತಾ ಇರ್ಬೋದು. ಸಾಲು ಸಾಲಾಗಿ ಡ್ರಿಪ್ ಪೈಪ್ಗಳು ಕಾಣ್ತಾ ಇದ್ದಾವೆ. ಪ್ರತಿ ಸಾಲಿಗೆ ಒಂದರಂತೆ ಪೈಪ್ಗಳನ್ನು ಹಾಕಲಾಗಿದೆ. ನೀವು ಪ್ರತಿ ಸಾಲಿಗೆ ಒಂದರಂತೆ ಈ ರೀತಿಯೂ ಹಾಕಬಹುದು. ಇಲ್ಲ ಒಂದೇ ಸಾಲಿನಲ್ಲಿ 2 ಪೈಪ್ಗಳನ್ನು ಹಾಕಿ ಒಂದು ಸಾಲನ್ನು ಬಿಟ್ಟು ಮತ್ತೆ ಇನ್ನೊಂದು ಸಾಲಿನಲ್ಲಿ 2 ಪೈಪ್ರಂತೆ ಕೂಡ ಹಾಕಬಹುದು. ನೋಡ್ಬೋದು ನೀವು ಕಬ್ಬು ಯಾವ ರೀತಿ ಕಾಣ್ತಾ ಇದೆ ಅನ್ನೋದನ್ನು. ಈ ಒಂದು ಡ್ರಿಪ್ಪು ಎತ್ತರ ಬೆಳೆಗಳಾದಂತಹ ಪಪ್ಪಾಳಿ, ಮೆಕ್ಕೆಜೋಳ, ಆಮೇಲೆ ಕಬ್ಬು ಇಂಥ ಎತ್ತರವಾದಂಥ ಯಾವ ಬೆಳೆಗಳಿರ್ತವೆ ಅಂಥ ಒಂದು ಬೆಳೆಗಳಿಗೆ ಇದು ಸೂಕ್ತವಾದಂಥ ಒಂದು ಡ್ರಿಪ್ಪು ವ್ಯವಸ್ಥೆಗಳಿದೆ ಇದು. ಅದೇ ಗಿಡ್ಡ ತಳಿಗಳಾದಂಥ ಹೆಸರು, ಅಲಸಂದಿ, ಶೇಂಗಾ, ಮೂಕಣಿ ಇಂಥ ಎಲ್ಲ ಬೆಳೆಗಳಿಗೆ ಆ ಸ್ಪ್ರಿಂಕ್ಲರ್ ಪೈಪು ಸೂಕ್ತ ಅಂತ ನಾವು ಹೇಳ್ಬೋದು. ಇಲ್ಲಿ ನೀವು ನೋಡ್ಬೋದು, ಒಂದೇ ಸ್ಥಳದಲ್ಲಿ 2 ಪೈಪುಗಳನ್ನು ಹಾಕಲಾಗಿದೆ. ಒಂದು ಪೈಪು ಒಂದು ಸೈಡ್ ಲೆಫ್ಟ್ ಸೈಡ್ ಜಗ್ಗುತ್ತೆ, ಲೆಫ್ಟ್ ಸೈಡ್ ಹೋಗಿ ನೀರು ಬೀಳುತ್ತೆ. ಇನ್ನೊಂದು ಪೈಪು ರೈಟ್ ಸೈಡ್ ಹೋಗಿ ನೀರು ಬೀಳುತ್ತೆ. ಈ 2 ಪೈಪ್ಗಳಿಗೂ ಕೂಡ ಒಂದೊಂದು ವಾಲ್ಗಳನ್ನು ಮುಂದೆ ಕೂಡಿಸಲಾಗಿದೆ. ಒಂದು ವಾಲ್ ತೆರೆದ ತಕ್ಷಣ ಒಂದು ಪೈಪಿನ ಲೈನ್ನಲ್ಲಿ ನೀರು ಹೋಗುತ್ತೆ.
ಇನ್ನೊಂದು ಹಾಲ್ ತಿರುಗಿದ ತಕ್ಷಣ ಇನ್ನೊಂದು ಲೈನ್ದಲ್ಲಿ ನೀರು ಹೋಗುತ್ತೆ. ಇಲ್ಲಿ ನೀವು ಕಾಣ್ಬೋದು 2 ವಾಲ್ಗಳಿವೆ ಗೆಳೆಯರೆ. ಆ ಮೇನ್ ಲೈನ್ದಿಂದ ಬಂದು ಇವು ಸಬ್ ಲೈನ್ 2 ಮಾಡ್ಕೊಂಡಿದೆ ಮೇಲ್ಗಡೆ ಬಂದು ಟೀ ಹಾಕಿ. ಇಲ್ಲಿ ಕಾಣ್ಬೋದು ತಾವು. ಇಲ್ಲಿ ಪೈಪ್ಗೆ ಹೆಚ್ಚುವರಿ ಹೋಲ್ಗಳ ಇರೋ ಕಾರಣಕ್ಕಾಗಿ ಈ ಒಂದು ಪೈಪ್ ತುಕಡಿಯನ್ನು ತೆಗೆದುಕೊಂಡು ಎಂಡ್ ಕ್ಯಾಪ್ ಅಂದರೆ ಬಂದ್ ಮಾಡಲಾಗಿದೆ ಗೆಳೆಯರೆ. ಅಲ್ಲಿ ದೂರದಲ್ಲಿ ಕಾಣ್ತಾ ಇರೋ ಬೋರಿನಿಂದ HDP ಪೈಪ್ ಮುಖಾಂತರ ಇಲ್ಲಿ ಮೇನ್ ಲೈನ್ಗೆ ಅದನ್ನು ತಂದು ಟಚ್ ಮಾಡಲಾಗಿದೆ ಗೆಳೆಯರೆ. ಇಲ್ಲಿದ್ದ ನೀರು ಮುಂದೆ ಈ HDP ಪೈಪ್ ಮುಖಾಂತರ ಇಲ್ಲಿ ಟಚ್ ಮಾಡಲಾಗಿದೆ. ಇದೇ ಮೇನ್ ಲೈನು, ಇದೇ ನೆಲದಲ್ಲಿ ಮುಳುಗಿಸಲಾಗಿದೆ. ಇದು ನೇರವಾಗಿ ಹೋಗಿ ವಾಲ್ಗಳಿಗೆ ಹೋಗುತ್ತೆ. ಕನೆಕ್ಟ್ ಆಗಿ ವಾಲ್ ತೆರೆದ ತಕ್ಷಣ ಬೆಳೆಗಳಿಗೆ ಹೋಗಿ ನೀರು ಬೀಳುತ್ತೆ ಗೆಳೆಯರೆ. ಈ ರೀತಿಯಾಗಿದೆ. ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಇದಕ್ಕೊಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ, ಏನಾದರೂ ಸಮಸ್ಯೆ ಇದ್ದರೆ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ.